ಮಠದಾಗ ನಿಜಲಿಂಗ ಸ್ವಾಮಿ, ಮಠದ ಹೊರಗ ಮೊಹಮ್ಮದ್ ನಿಸಾರ್. ಈ ಮುಸ್ಲಿಂ ವ್ಯಕ್ತಿ ಮಾಡಕ್ ಬಂದಿದ್ದು ಮಠ ಜಿಹಾದ್. ಇವನನ್ನ ಯಾರು ಕಳಿಸಿದ್ರು, ಇವನ ಹಿಂದೆ ಯಾರ್ಯಾರದವರು, ಇವನ ಮುಖ್ಯ ಉದ್ದೇಶ ಅದೇನಾಗಿತ್ತು? ಹಿಂದೂ ಧರ್ಮದ ಮೇಲೆ ಅಷ್ಟು ಗೌರವನ ಇದ್ರ ಇಸ್ಲಾಂ ಅನ್ನ ಸಂಪೂರ್ಣವಾಗಿ ಬಿಡಬೇಕಿತ್ತು. ಎರಡೂ ಧರ್ಮವನ್ನ ಮುಂದೆ ನಡೆಸ್ತನು ಅನ್ನೋ ಪಿತೂರಿ ಯಾಕೆ ಮಾಡ್ದ? ನಿಜವಾಗ್ಲೂ ಇವ ಲಿಂಗ ದೀಕ್ಷೆ ತಗೊಂಡಿದ್ದ ಏನು? ಸುಳ್ಳು ಹೇಳಿ ಮಠಾಧೀಶ ಆಗಿದ್ನ? ನಾವು ಲವ್ ಜಿಹಾದ್ ಬಗ್ಗೆ ಕೇಳಿವಿ, ಪೊಲಿಟಿಷಿಯನ್ಸು ಓಟ್ ಜಿಹಾದ್ ಬಗ್ಗೆನೂ ಮಾತಾಡಿದ್ರು, ಮತಾಂತರ ಜಿಹಾದ್ ಬಗ್ಗೆ ಅಂತೂ ಗೊತ್ತೈತಿ. ಈ ಎಲ್ಲ ಜಿಹಾದ್ಗಳು ದಿನಕ್ಕೆ ಒಂದರೆ ಕೇಳ್ತೀವಿ. ಆದ್ರೆ ಇಲ್ಲಿ ಮಠದ ಮೇಲೆ ಜಿಹಾದ್ ನಡೆದೈತಿ. ಮುಸ್ಲಿಂ ವ್ಯಕ್ತಿಯೊಬ್ಬ ಮಠಾಧೀಶನಾಗಿ ಜಿಹಾದ್ ಕುತಂತ್ರ ಮುಂದುವರಿಸಬೇಕು ಅನ್ಕೊಂಡಿದ್ದ ಅನ್ನುವಂಥ ಒಂದು ಸತ್ಯ ಬಟಾ ಬಯಲಾಗೈತಿ. ಇದೇನಪ್ಪ ಮಠ ಜಿಹಾದ್ ಅನ್ನೋದು ಹೊಸದಾಗಿ ಶುರುವಾಗೈತೇನು ಅನ್ನೋ ಅನುಮಾನ ಎಲ್ಲರೊಳಗ ಕಾಡಾಕತ್ತೈತಿ. ಅನುಮಾನ ಅಷ್ಟಲ್ರಿ, ಒಂದು ಆತಂಕಕಾರಿ ಬೆಳವಣಿಗೆ ಐತಿ. ಹಿಂಗೆಲ್ಲ ಅನುಮಾನ ಬರಕ್ಕೆ ಕಾರಣ ಚಾಮರಾಜನಗರದ ಗುಂಡ್ಲುಪೇಟೆ ಒಳಗ ಲಿಂಗಾಯತ ವಿರಕ್ತ ಮಠದಾಗ ಮುಸ್ಲಿಂ ವ್ಯಕ್ತಿ ಒಬ್ಬ ಮಠಾಧೀಶನಾಗಿ 1.5 ತಿಂಗಳಿಂದ ಅಲ್ಲೇ ಇದ್ದ. ಮುಸ್ಲಿಂ ವ್ಯಕ್ತಿ ಹಿಂದೂಗಳನ್ನ ಯಾವ ರೀತಿ ಯಾಮಾರಿಸ್ತಿದ್ದ, ಅದು ಹೆಂಗ್ ಬಂದ ಅಲ್ಲಿ ಸೇರ್ಕೊಂಡ ಒಂದ್ಸಲ ಕೇಳ್ರಿ. ವೀರಶೈವ ಮುಖಂಡರು ಹೌದು, ಹಾಗೆ ಸ್ಥಳೀಯರು ಆಗಿರುವಂತಹ ಶೈಲೇಶ್ ಅವರು ಹೇಳ್ತಾರ. ಗುಂಡ್ಲುಪೇಟೆ ತಾಲೂಕಲ್ಲಿರುವಂತಹ ಚೌಡಳ್ಳಿ ಗ್ರಾಮಕ್ಕೆ 1.5 ತಿಂಗಳ ಹಿಂದೆ ಒಬ್ರು ವ್ಯಕ್ತಿ ಬರ್ತಾರೆ. ಅವ್ರ ಹೆಸರು ಮೊಹಮ್ಮದ್ ನಿಸಾರ್ ಅಂತ. ಯಾದಗಿರಿಯವರು ಬಸವ ಕಲ್ಯಾಣದಲ್ಲಿ ಒಂದು 5 ವರ್ಷಗಳ ಹಿಂದೆ ಲಿಂಗ ದೀಕ್ಷೆ ಮಾಡಿಸ್ಕೊಂಡಿದ್ರಂತೆ. ಇವರು ಇಲ್ಲಿ ನಿಜಲಿಂಗ ಸ್ವಾಮಿ ಅನ್ನೋ ಹೆಸರಲ್ಲಿ ಪ್ರತ್ಯಕ್ಷ ಆಗ್ತಾರೆ. ಈ ಮಠಕ್ಕೆ ಯಾಕೆ ಬಂದ್ರು ಅಂತ ಹೇಳಿದ್ರೆ, ಮಹಾದೇವ ಪ್ರಸಾದ್ ಅನ್ನುವಂತ ಒಬ್ಬ ಭಕ್ತರು ತಮ್ಮ ಸ್ವಂತ ದುಡ್ಡಿನಲ್ಲಿ ಇಲ್ಲೊಂದು ಮಠವನ್ನ ಕಟ್ಟಿ, ಮಠದಲ್ಲಿ ಬಸವ ತತ್ವವನ್ನ ಜನಗಳಿಗೆ ತಿಳಿಸುವಂತ ಒಬ್ರು ಸ್ವಾಮೀಜಿಗಳು ಇರಬೇಕು ಅಂತ ಹೇಳಿ ಅದಕ್ಕೊಂದಿಷ್ಟು ಹಣಕಾಸಿನ ವ್ಯವಸ್ಥೆಯನ್ನ ಮಾಡಿರ್ತಾರೆ. ಹಾಗೇನೆ ಅವರು ಇಲ್ಲಿಗೊಬ್ರು ಸ್ವಾಮೀಜಿಗಳು ಬೇಕು ಅಂತ ಕೂಡಲ ಸಂಗಮದಲ್ಲಿ ಯಾರನ್ನೋ ಕೇಳಿದ್ರಂತೆ. ಅವರು ಹೀಗೆ ಇಲ್ಲೊಂದು ಮಠ ಇದೆ ಹೋಗು ಅಂತ ಹೇಳಿದ್ರು ಅಂತ ಅವ್ರು ಹೇಳ್ತಾರೆ. ಆ ಕಾರಣಕ್ಕೆ ನಾನು ಇಲ್ಲಿ ಬಂದೆ ಅಂತ. ಬಂದಂತ ವ್ಯಕ್ತಿ ಇಲ್ಲಿರುವಂತ ವ್ಯವಸ್ಥೆಗಳೊಂದಿಗೆ ಬಸವ ತತ್ವವನ್ನು ಬೋಧನೆ ಮಾಡ್ಕೊಂಡು ಪಾಲನೆ ಮಾಡ್ಕೊಂಡು ಹೋಗ್ಬೇಕು. ಪ್ರಾರಂಭದಲ್ಲಿ ಅವರು ಒಂದು ಬೈಕಲ್ಲಿ ಒಂದಿಷ್ಟು ಲಗೇಜ್ ಹಾಕೊಂಡು ಬಂದವರು ಸುತ್ತಮುತ್ತಲ ಗ್ರಾಮಗಳನ್ನ ಓಡಾಡ್ತಾ ಒಂದಿಷ್ಟು ಬಸವಣ್ಣನ ವಚನಗಳನ್ನ ಅವ್ರಿಗೆ ಹೇಳ್ತಾ ಅವರನ್ನೆಲ್ಲ ಆಕರ್ಷಣೆ ಮಾಡೋದು ಪ್ರಯತ್ನಗಳನ್ನ ಮಾಡಿದ್ರು. ಈ ಘಟನೆ ಅಪರೂಪ, ಆಘಾತಕಾರಿ. ಅಪರೂಪ ಅಂದ್ರೆ ಇಲ್ಲಿ ತನಕ ಈ ತರ ಸುದ್ದಿ ಕೇಳಿಲ್ಲ. ಆಘಾತಕಾರಿ ಯಾಕಂದ್ರ ಇಂಥ ಒಂದು ಜಿಹಾದ್ ಹೆಂಗಲ್ಲಿ ಬೇರ್ ಬಿಟ್ಟೈತಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅವ ಮುಸ್ಲಿಂ ಅನ್ನೋದನ್ನ ಅಲ್ಲಿ ಯಾರಿಗೂ ಹೇಳಿಲ್ಲ. ಅವ ಕೂಡಲ ಸಂಗಮದಿಂದ ಬಂದೀನಿ, ಲಿಂಗ ದೀಕ್ಷೆ ತಗೊಂಡಿನಿ ಅಂತ ಹೇಳಿ ಅಲ್ಲಿನ ಮಂದಿನ ಯಾಮಾರಿಸ್ತಿದ್ದ. ಗೊತ್ತಿದ್ದೊಂದು 10-12 ವಚನಗಳನ್ನ ಹೊಳ್ಳಿ ಹೇಳಿ ಅಲ್ಲಿ ಮಂದಿ ಕಡೆ ತನ್ನ ಕೆಲಸಗಳನ್ನ ಮಾಡಿಸ್ಕೊಳತ್ತಿದ್ದ. ಒಬ್ಬ ಮಠಾಧೀಶನಾಗಿ ಹಿಂದೂ ಧರ್ಮದ ಪರಿಪಾಲಕನಾಗಿ ಇವ ನಮಾಜ್ ಮಾಡ್ತಿದ್ದ. ದಿನಕ್ಕೆ 3 ಸಲ ನಮಾಜ್ ಮಾಡ್ತಿದ್ದ. ಯಾಕ್ರಿ ಒಬ್ಬ ಮಠಾಧೀಶನಾಗಿ ನಮಾಜ್ ಮಾಡಬಾರ್ದು, ಒಂದು ಧರ್ಮವನ್ನೇ ಪಾಲಿಸ್ಬೇಕು ಅನ್ನೋದು ಇವನಿಗೆ ಗೊತ್ತಿರ್ಲಿಲ್ಲೇನು? ಇವ ತನ್ನ ಧರ್ಮ ಯಾವುದು ಅಂತ ಮುಚ್ಚಿಟ್ಟಿದ್ದೇ ದೊಡ್ಡ ತಪ್ಪು. ಅದ್ರ ಜೊತೆ ತಮ್ಮ ಧರ್ಮವನ್ನೂ ಕೂಡ ಇಲ್ಲಿ ಪಾಲಿಸ್ತಿದ್ದ. ಜನ ಇವನ್ನ ಮಠಾಧೀಶ ಅಂತ ಪೂಜೆ ಮಾಡ್ತಿದ್ರ, ಇವ ತನ್ನ ಮೂಲ ಧರ್ಮವನ್ನ ಆರಾಧನೆ ಮಾಡ್ತಿದ್ದ. ಮೊಹಮ್ಮದ್ ನಿಸಾರ್ ಅನ್ನೋ ಹೆಸರನ್ನ ನಿಜಲಿಂಗ ಸ್ವಾಮೀಜಿ ಅಂತ ಬದಲಾಯಿಸಿಕೊಂಡು ಜನರಿಗೆ ಕಣ್ಣಾಗ ಮಣ್ಣುಗ್ಯಾಕ ಹೊಸ ತಂತ್ರ ರೂಪಿಸಿದ್ದ. ಕೆಲವು ದಿನಗಳ ನಂತರ ಅವರ ಬಿಹೇವಿಯರ್ ಬಗ್ಗೆ ಅಲ್ಲಿಯ ಗ್ರಾಮದ ಯುವಕರಿಗೆ ಒಂದ್ ಸ್ವಲ್ಪ ಅನುಮಾನಗಳು ಬಂತು. ಅವರು ಅಲ್ಲಿ ಒಂದು ಹಾಸ್ಕೋತಾರಲ್ಲ, ಚಾದರ್ ತರ ಹಾಸ್ಕೊಂಡು 3 ಹೊತ್ತು ನಮಾಜನ್ನ ಮಾಡ್ತಿದ್ದಾರೆ ಅಂತ ಕಂಡಂತ ಹುಡುಗರು ಹೇಳ್ತಾರೆ. ಅದಕ್ಕೆ ಸಾಕ್ಷಿಯಾಗಿ ಅವರು ನಿನ್ನೆ 2 ದಿನದಿಂದ ಹೋಗಿದ್ದಾರೆ. ಇವತ್ತು ನಿಜಲಿಂಗ ಸ್ವಾಮಿ ಅನ್ನೋ ಹೆಸರಿನಲ್ಲಿ ಒಂದು ಸ್ಕ್ರಾಲ್ ಕ್ಯಾಪು, ಒಂದು ಜಮ್ಖಾನ, ಇದಿಷ್ಟು ನಮಾಜಿಗೆ ಬೇಕಾದಂತ ವಸ್ತುಗಳು ಆನ್ಲೈನ್ ಅಲ್ಲಿ ಆ ಮಠಕ್ಕೆ ಬಂದಿದೆ. ಹಾಗಾಗಿ ಇವತ್ತು ಬಂದಿದೆ. ಅದ್ರದ್ದು ಫೋಟೋಗಳನ್ನು ನನ್ನ ಹತ್ರ ಅವ್ರು ಕಳಿಸಿದ್ದಾರೆ ಅಲ್ಲಿಯ ಯುವಕರು. ಇವನ ಫೋನೇ ಇವನ ನಿಜರೂಪ ಬಯಲು ಮಾಡಕ ಕಾರಣ ಆಗಿದ್ದು. ಇಂಥ ಜಿಹಾದಿ ಮನಸ್ಥಿತಿ ಇವನಲ್ಲೈತಿ ಅನ್ನೋದನ್ನ ಹೊರಗೆ ಹಾಕಿತ್ತು. ಫೋನ್ ಒಳಗೆ ಸಿಕ್ಕ ಇವನ ಆಧಾರ್ ಪ್ರೂಫ್ ಅಲ್ಲಿ ಇವನ ಹೆಸರು ಬಯಲಾಯಿತು. ಅಲ್ಲಿನ ಯುವಕರಿಗಿದ್ದ ಅನುಮಾನನೂ ದೂರ ಆಯ್ತು. ಇವೊಬ್ಬ ಮುಸ್ಲಿಂ ವ್ಯಕ್ತಿ ಅನ್ನೋದು ಕನ್ಫರ್ಮ್ ಆಯ್ತು. ಮುಸ್ಲಿಂ ವ್ಯಕ್ತಿಯಾಗಿದ್ಕೊಂಡು ಹಿಂದೂಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರಬೇಕು ಅನ್ಕೊಂಡಿದ್ದ, ಯಾವ ಉದ್ದೇಶದಿಂದ ಮಠ ಜಿಹಾದ್ ಮಾಡೋದಕ್ಕೆ ಬಂದಿದ್ದ, ಅಲ್ಲಿನ ಮಂದಿ ಹೆಂಗ್ ಮಳ್ಳಾಗ್ತಾರೋ ಅನ್ನೋದನ್ನ ಎಲ್ಲ ತಿಳ್ಕೊಂಡು ಇವ ಹೆಂಗ್ ಬಂದಿದ್ದ. ಇವನ ಫೋನ್ ಒಳಗ ಅಶ್ಲೀಲ ವಿಡಿಯೋಗಳಿದ್ದು, ಅಶ್ಲೀಲ ಫೋಟೋಗಳಿದ್ದು. ಇದಕ್ಕಿಂತ ರೋಚಕವಾದದ್ದು ಇವ ಒಬ್ಬ ಸಲಿಂಗ ಕಾಮಿ ಅನ್ನೋದು ಇಲ್ಲಿ ಬಯಲಾಗಿತ್ತು. ಆ ಫೋನ್ ಒಳಗ ಈತನ ಸರಸ ಸಲ್ಲಾಪದ ವಿಡಿಯೋಗಳು ಇದ್ವು.
ಸಲಿಂಗಕಾಮಿ ಈತ ಒಬ್ಬ ಬಂದು ಮಠಾಧೀಶ ಆಗ್ತಾನೆ ಅಂದ್ರ ಎಂಥ ಒಂದು ಆಘಾತ ನೋಡ್ರಿ. ಮದ್ಯಪಾನ ಮಾಡಿದ್ದು, ಕುಡಿದು ಚೂರಾಡಿದ್ದು, ಮಾಂಸ ತಿಂದಿದ್ದು, ಮಠಾಧೀಶನಾಗಿ ಎಲ್ಲಾನು ಕೂಡ ಮಠಾಧೀಶನ ಹುದ್ದೆಗೆ ವಿರುದ್ಧವಾಗಿರುವಂಥದ್ದ. ಮಠಾಧೀಶ ಆದವನು ಹೆಂಗಿರ್ಬೇಕು ಅಂತ ಗೊತ್ತಿದ್ದು ಇವನು ಹಿಂಗೆಲ್ಲ ಮಾಡಿದ್ರೆ, ಅಥವಾ ಇವನು ಮೊದಲಿಗೆ ಮಾಡಿರೋ ವಿಡಿಯೋಗಳು ಈಗಿದಾವಂದ್ರೆ ಇದನ್ನೆಲ್ಲ ಯಾಕೆ ಫೋನ್ ಒಳಗೆ ಇಟ್ಕೊಂಡ? ಮೊದಲು ಮಾಡಿದ್ನ ಬಿಡಬೇಕಾಗಿತ್ತು. ತನ್ನ ಇಸ್ಲಾಂ ಧರ್ಮದೊಳಗಿದ್ದಾಗ ಇದೆಲ್ಲ ಮಾಡಿದ್ದೆ ಅಂತ ಹೇಳೋದಾದ್ರ ಈಗ ಮಠಾಧೀಶ ಆದ್ಮೇಲೆ ಅದನ್ನೆಲ್ಲ ಸರಿಸ್ಬಿಡ್ಬೇಕಾಗಿತ್ತು, ಡಿಲೀಟ್ ಮಾಡಿಬಿಡ್ಬೇಕಾಗಿತ್ತು. ಒಂದೇ ಧರ್ಮವನ್ನ ಪಾಲಿಸ್ಕೊಂಡು ಜನರಲ್ಲಿ ಒಂದು ಸಹಬಾಳತ್ವವನ್ನ ಮೂಡಿಸ್ಬೇಕಾಗಿತ್ತು. ಆದ್ರೆ ಇವ ಮಾಡಿದ್ದೇನು? ಅದನ್ನೆಲ್ಲ ಇಟ್ಕೊಂಡು ಮಾಂಸ ಸೇವನೆ ಮಾಡಿ ಕುಡ್ದಿದ್ದೆಲ್ಲ ಯಾಕೆ ಇಟ್ಕೊಂಡ? ಇವನ ಮುಖ್ಯ ಉದ್ದೇಶನ ಬೇರೆ ಆಗಿತ್ತು. ಮಠಾಧೀಶನಿಗಿರ್ಬೇಕಾದ ಒಂದೇ ಒಂದು ಯೋಗ್ಯತೆನೂ ಇವನಿಗಿರ್ಲಿಲ್ಲ. ಜನರ ಹತ್ರ ನನಗೆ ಕಾರ್ ಬೇಕು, ಪೀಠ ಇದೇ ತರ ಇರಬೇಕು, ನನಗೆ ಊಟಕ್ಕೆ ಅದೇ ಬೇಕು ಅಂತ ಬೇಡಿಕೆ ಇಡ್ತಿದ್ದ. ಒಬ್ಬ ಸ್ವಾಮೀಜಿ ಆದವನು ಹೇರ್ ಸ್ಟೈಲ್ ಅಲ್ಲಿ ಇರಬಾರ್ದು, ಮೀಸೆ ಇಟ್ಕೊಂಡಿರಬಾರ್ದು, ಕ್ಲೀನ್ ಶೇವ್ಡ್ ಇರಬೇಕು. ಆದ್ರೆ ಇವನು ಹೇರ್ ಸ್ಟೈಲು ಮಾಡ್ಕೊಂಡಿದ್ದಾನೆ, ಮೀಸೆ ಬಿಟ್ಕೊಂಡಿದ್ದಾನೆ, ಶೌಕಿ ಆಗಿದ್ದಾನೆ, ಕಾರ್ ಬೇಕು ಅಂತ ಜನಗಳ ಹತ್ರ ಕೇಳ್ತಾ ಇದ್ದಾನೆ. ಈ ತರಹದ ಒಂದು ರೂಪದಲ್ಲಿ ಅವನು ಇಲ್ಲಿ ಇದ್ದುದ್ರಿಂದ ನಮ್ಮವ್ರಿಗೆ ಒಂದಷ್ಟು ಅನುಮಾನಗಳು ಬಂದು ಪರೀಕ್ಷೆ ಮಾಡಿದ್ರು. ಅವ್ರು ಮೊಬೈಲ್ ಅನ್ನ ಪಡ್ಕೊಂಡು ನೋಡಿದ್ರು. ಅದರಲ್ಲಿ ಅವನ ಮೂಲ ಹೆಸರು ಮೊಹಮ್ಮದ್ ನಿಸಾರ್ ಅಂತ ಇದ್ದಿದ್ರಿಂದ ಅವನಿಗೆ ಗ್ರಾಮಸ್ಥರೆಲ್ಲ ಸೇರಿ ದಯವಿಟ್ಟು ನೀವು ನಮ್ಮ ಪೀಠವನ್ನ ನಡೆಸುವಷ್ಟು ಯೋಗ್ಯತೆ ಇಲ್ಲ, ನಿಮ್ಗೆ ಇನ್ನೂ ವಯಸ್ಸು ಚಿಕ್ಕದಿದೆ, ನೀವು ಲಿಂಗಧಾರಣೆ ಮಾಡ್ಕೊಂಡಿದ್ರೆ ನಮ್ದೇನು ಅಭ್ಯಂತರ ಇಲ್ಲ. ಅವರು ಬಸವಣ್ಣನವರ ಅನುಯಾಯಿ ಆದ್ರೆ ನಮ್ಮದೇನು ಅವ್ರಿಗೆ ತೊಂದರೆ ಇಲ್ಲ. ಅವರು ಬಸವಣ್ಣನವ್ರನ್ನ ಫಾಲೋ ಮಾಡ್ಲಿ, ಪ್ರಾಕ್ಟೀಸ್ ಮಾಡ್ಲಿ, ಲಿಂಗದ ಮುಖಾಂತರ ಅವರು ಅಂತರ್ಯಾಮಿಯನ್ನ ಕಂಡುಕೊಳ್ಳೋಕೆ ನಮ್ದೇನಿದೆ ತೊಂದರೆ. ಆದ್ರೆ ಒಂದು ಪೀಠಕ್ಕೆ ಹಲವು ಪರಂಪರೆಗಳಿದೆ. ಆ ಪರಂಪರೆಯನ್ನ ಅವರು ನಡೆಸ್ಕೊಂಡು ಹೋಗ್ಬೇಕು. ಒಂದು ಬಸವ ಪುರಾಣ ಗೊತ್ತಿಲ್ಲ, ಚನ್ನಬಸವ ಪುರಾಣ ಗೊತ್ತಿಲ್ಲ, ಶಿವಪುರಾಣ ಗೊತ್ತಿಲ್ಲ, ಕರ್ಣ ಹಾಸಿಗೆ ಗೊತ್ತಿಲ್ಲ, ಇನ್ನು ಯಾವುದೇ ವೀರಶೈವರ ವಚನೇತರ ಸಾಹಿತ್ಯಗಳ ಒಂದೂ ಪರಿಚಯ ಇಲ್ಲ. ಇರೋದೊಂದು 10 ವಚನ ಇಟ್ಕೊಂಡು ನಮಗೆ ತಿಳುವಳಿಕೆ ಹೇಳಕ್ ಬಂದಿರೋ ಈ ಯುಗ ನಮಗ್ ಬೇಡ ಅಂತ ನಾವು ಅವ್ರನ್ನ ಕಳಿಸ್ತಾ ಇದೀವಿ. ಇದೆಲ್ಲ ನೋಡಿದ್ರೆ ಇವ ನಿಜ ರೂಪ ಬ್ಯಾರೇನೇ ಆಗಿತ್ತು ಅನ್ನೋ ಅನುಮಾನ ಬರ್ತಾವ. ರೊಕ್ಕಕ್ಕಾಗಿ ಅಲ್ಲಿ ಮಠಾಧೀಶ ಆಗಿದ್ದ ಅನ್ನೋದಕ್ಕಿನ್ನ ತನ್ನ ಮನಸ್ಸೊಳಗಿರುವ ಜಿಹಾದಿ ಮನಸ್ಥಿತಿಯನ್ನ ಅಲ್ಲಿ ಮಂದಿಗೆ ಬೀರ್ಬೇಕು ಅಂತ ಬಂದಿದ್ದ ಅನ್ನೋ ಅನುಮಾನ ಹೆಚ್ಚಾಗ್ತಾವ. ಯಾಕಂದ್ರ ಇವ ಮಾಡ್ತಿದ್ದ ಕೆಲಸಗಳೆಲ್ಲ ಅಂತವ. ಮಠದ ಅಡ್ರೆಸ್ಗೆ ಇವನಿಗೆ ಆನ್ಲೈನ್ ಮುಖಾಂತರ ಇಸ್ಲಾಂ ಧರ್ಮವನ್ನ ಪರಿಪಾಲನೆ ಮಾಡಕ್ಕೆ ಏನೇನೆಲ್ಲ ಬೇಕೋ ಅವೆಲ್ಲ ಬರ್ತಿದ್ವು. ನಿಜಲಿಂಗ ಸ್ವಾಮೀಜಿ ಅನ್ನೋ ಹೆಸರಿಗೇನೆ ಎಲ್ಲ ಆರ್ಡರ್ ಬರ್ತಿದ್ವು. 4-5 ವಚನಗಳನ್ನ ಹೇಳ್ಕೊಂಡು ಮಂದಿನೆಲ್ಲ ಮಳ್ಳ ಮಾಡಿ ಬೆರಗು ಮಾಡ್ತಿದ್ದ. 22 ವರ್ಷದ ಈ ಮುಸ್ಲಿಂ ಯುವಕನಿಗೆ ಅಷ್ಟೊಂದು ಟ್ಯಾಲೆಂಟ್ ಹೆಂಗ್ ಬಂತು? ಯಾರು ಇವನ್ನ ಟ್ರೈನ್ ಮಾಡಿ ಕಳಿಸಿರಬಹುದು? 22 ವರ್ಷಕ್ಕ ಇಷ್ಟೆಲ್ಲ ಮಂದಿನ ಒಂದು ಧರ್ಮ ನಂಬಿಕಸ್ಥರನ್ನ ಮಳ್ಳ ಮಾಡೋ ಬುದ್ಧಿ ತಂತಾನಾಗೆ ಬರೋ ಅಂಥದ್ದಲ್ಲ. ಇದ್ರ ಹಿಂದೇನೋ ದೊಡ್ಡ ಜಾಲ ಇರಬಹುದೇನೋ ಅನುಮಾನನೂ ಬರ್ತಾವ. ಇವರೆಲ್ಲ ವೇಷವನ್ನ ಧರಿಸ್ಕೊಂಡು ಡಾಂಬಿಕ ಭಕ್ತರಂತೆ ನಟಿಸ್ತಾ ಇಲ್ಲಿ ಬಂದು ಒಂದು ಪೀಠವನ್ನ ಆರೋಹಣ ಮಾಡಿಕೊಂಡು ಅಲ್ಲಿ ಸಿಗುವಂತಹ ಸಂಬಳ, ಅಲ್ಲಿ ಭಕ್ತರು ಸಿಗುವಂತಹ ಕಾಣಿಕೆ, ಆ ಭಕ್ತರನ್ನೆಲ್ಲ ನಿಧಾನವಾಗಿ ಇವರು ಎಲ್ಲಿಗೋ ಪರಿವರ್ತನೆ ಮಾಡುವ ಅನುಮಾನಗಳು ನಮ್ಮನ್ನ ಕಾಡ್ತಾ ಇದೆ. ಇದುವರೆಗೆ ಅದಾಗಿಲ್ಲ, ಆದ್ರೆ ಅದಾಗಬಹುದೇನೋ. ಯಾಕೆಂದ್ರೆ 2 ಧರ್ಮವನ್ನ ಪ್ರಾಕ್ಟೀಸ್ ಮಾಡೋದು ನಮಗೆ ಸಮ್ಮತ ಅಲ್ಲ. ಒಂದು ಸೀದಾ ಬಸವ ತತ್ವಕ್ಕೆ ಬರಲಿ, ಬಸವ ತತ್ವನ ಪ್ರಾಕ್ಟೀಸ್ ಮಾಡ್ಲಿ, ಆ ಬಸವ ತತ್ವವನ್ನ ಅವರ ಧರ್ಮೀಯರಿಗೆ ಪರಿಚಯ ಮಾಡ್ಕೊಡ್ಲಿ, ಅವರಿಗೆ ನಮ್ಮ ಬಗ್ಗೆ ಸದ್ಭಾವನೆ ಮೂಡಿಸ್ಲಿ. ಇದೆಲ್ಲ ನೋಡಿದ್ರ ಒಂದ್ ರೀತಿ ಭಯ ಆಗ್ತೈತಿ. ಮಠ ಜಿಹಾದ್ ಅನ್ನೋವಂಥ ಒಂದು ಹೊಸ ಜಾಲ ರೆಡಿ ಆಗೈತಿ, ಅಲರ್ಟ್ ಆಗೈತಿ, ಆಕ್ಟಿವ್ ಆಗೈತಿ ಅನ್ನೋ ಅನುಮಾನ ಗಾಢಾಗ್ತಾವ. ಇವನ ಉದ್ದೇಶ ಏನಾಗಿರಬಹುದು? ಇವ ಹೇಳ್ದೆ ಕೇಳ್ದೆ ಜನ ಹೇಳಿದ ತಕ್ಷಣ ಓಡಿ ಹೋಗ್ಬಿಟ್ಟಾನ. ಇವನ್ನ ಹಿಡಿದು ವಿಚಾರಣೆ ಮಾಡಿದ್ರೆ ನಿಜ ಹೊರಗೆ ಬರ್ಬೋದು. ಒಬ್ಬ ಅದನು ಇವನ ರೀತಿ ಸಾಕಷ್ಟು ಮಂದಿ ಎಲ್ಲೆಲ್ಲಿ ಕೆಲಸ ಮಾಡಕೋತಾರೋ ಗೊತ್ತಿಲ್ಲ. ಆದ್ರೆ ಇವನ ಜಿಹಾದಿ ಮನಸ್ಥಿತಿಯಿಂದ ಅಲ್ಲಿನ ಮಂದಿ ಮನಸ್ಸು ಪರಿವರ್ತನೆ ಮಾಡಾಕ ಬಂದಿದ್ದ ಅನ್ನುವಂಥ ಮಾತುಗಳು ಅಲ್ಲಿನ ಸ್ಥಳೀಯರು ಆಡಕತ್ತಾರ. ಇದ್ರ ಜೋಡಿ ಇಂಥ ಒಬ್ಬ ವ್ಯಕ್ತಿ ಬಂದು ನಾವು ಮಠಾಧೀಶ ಆಗ್ತನು ಅಂದ ತಕ್ಷಣ ಅಲ್ಲಿನ ಸ್ಥಳೀಯರು ಹೆಂಗೆ ಒಪ್ಕೊಂಡ್ರು? ಅವನು ಹಿಂದ ಮುಂದ ವಿಚಾರಿಸ್ಬೇಕಾಗಿತ್ತು. ಕೂಡಲೇ ಸಂಗಮದಿಂದ ಲಿಂಗ ದೀಕ್ಷೆ ತಗೊಂಡಿನಿ ಅಂದ ತಕ್ಷಣ ಅವನ್ನ ಬ್ಲೈಂಡ್ ಆಗಿ ನಂಬಬಾರ್ದಾಗಿತ್ತು, ಕ್ರಾಸ್ ಚೆಕ್ ಮಾಡಬೇಕಾಗಿತ್ತು. ಅವರು ಸ್ವಲ್ಪ ಎಡವಿದ್ರಿಂದಾಗಿ 1.5 ತಿಂಗಳು ಇಂಥ ಜಿಹಾದಿ ಒಬ್ಬ ಮಠಾಧೀಶನ ಸ್ಥಾನದಾಗ ಕೂತ್ಕೊಂಡಿದ್ದ. ಈ ರೀತಿಯ ಕ್ರಿಮಿಗಳು ಬಹಳಷ್ಟು ಮಂದಿ ಅದಾರ. ಸಾಕಷ್ಟು ಜಿಹಾದ್ಗಳನ್ನ ಮಾಡ್ಕೋತಾ ಬೆಳೆಯಕತ್ತಾರ. ಈಗ ಮಠ ಜಿಹಾದ್ ಅನ್ನುವಂಥ ಹೊಸ ಪ್ರಯತ್ನಕ್ಕೆ ಕಾಲಿಟ್ಟಾರು ಅನ್ನೋ ಅನುಮಾನಗಳ ಜೊತೆ ಇದರಿಂದ ಎಲ್ಲರೂ ಎಚ್ಚರವಾಗಿರ್ಬೇಕು ಅನ್ನೋದು ಬಹಳ ಮುಖ್ಯ ಐತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥ ಹೆಚ್ಚಿನ ವಿಡಿಯೋ ನೋಡಕ್ಕೆ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.